ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನ್ಯೂ ಮೂನ್ ಅಂದರೆ ಇವತ್ತು ಅಮಾವಾಸ್ಯೆ. ಹ್ಯಾಪಿ ಅಮಾವಾಸ್ಯ ಆ್ಯಂಡ್ ಹ್ಯಾಪಿ ನ್ಯೂ ಮೂನ್ ಟು ಎವ್ರಿ ಒನ್. ನನ್ನ ಚಾನಲ್ಗೆ ನೀವೆಲ್ಲರೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಇದು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಲೈಫ್ ಚೇಂಜಿಂಗ್ ಆಗಿರುತ್ತೆ ಈ ಚಾನಲ್ಲು ಆ್ಯಂಡ್ ಪ್ರತಿಯೊಂದು ವಿಡಿಯೋಸ್ ಕೂಡ. ಪ್ಲೀಸ್ ನಿಮ್ಮ ಕ್ಲೋಸ್ಡ್ ಒನ್ಸ್, ಲವ್ಡ್ ಒನ್ಸ್ ಜೊತೆ ದಯವಿಟ್ಟು ಶೇರ್ ಕೂಡ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಗಳು ಹಾಗೂ ನಾನು ಏನೇನು ಇಲ್ಲಿ ರಿಚುವಲ್ಸ್ಗಳನ್ನ ಹೇಳ್ತೀನಿ, ಇಲ್ಲ ಪರಿಹಾರಗಳನ್ನ ಹೇಳ್ತೀನಿ, ಇಲ್ಲ ನೀವು ಯಾವುದನ್ನ ನಿಮ್ಮ ಜೊತೆ ರೆಸೊನೇಟ್ ಮಾಡ್ತೀರಾ ಅದೆಲ್ಲದನ್ನು ಕಾಮೆಂಟಲ್ಲಿ ತಿಳಿಸಿ. ಓದೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಆಗಿದೆ ಅಂತಂದರೆ ಖಂಡಿತವಾಗಿ ಐ ಫೀಲ್ ವೆರಿ ಗುಡ್. ಸೊ ಡೆಫಿನೆಟ್ಲಿ ಕಾಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಓಕೆ, ಸೊ ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮಗೆ. ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆ ಈಸ್ ಅ ವೆರಿ 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 ಬ್ಯೂಟಿಫುಲ್ ಡೇ. ಯಾಕಪ್ಪ ಅಂತಂದರೆ ನಾವು ನ್ಯೂ ಮೂನ್, ಇಂಗ್ಲೀಷಲ್ಲಿ ನ್ಯೂ ಮೂನ್ ಅಂತ ಹೇಳ್ತೀವಿ ಅಮಾವಾಸ್ಯೆಗೆ. ಇದನ್ನು ನಾವು ನ್ಯೂ ಬಿಗಿನಿಂಗ್ಸ್ ಅಂತಾನೆ ಕರಿತೀವಿ. ನ್ಯೂ ಬಿಗಿನಿಂಗ್ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ತೀವಿ ನಾವು ಈ ಅಮಾವಾಸ್ಯೆನ. ಯಾವಾಗಲೂ ನಿಮಗೆ ಮೂನ್ ಸೈಕಲ್ ಗೊತ್ತಿರ್ಬೋದು, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಚಂದ್ರನ ಸೈಕಲ್ ಇದೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಅಂತ ಡೆಫಿನೆಟ್ಲಿ ಗೊತ್ತಿರ್ಬೋದು. ಆದರೂ ನಾನು ಚಿಕ್ಕದಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ. ಇವತ್ತು ಅಮಾವಾಸ್ಯೆ ದಿನ ನಮಗೆ ಚಂದ್ರ ಕಾಣಿಸೋದೇ ಇಲ್ಲ. ನಾಳೆಯಿಂದ ಏನಾಗ್ತಾನೆ, ಚಂದ್ರ ಸ್ವಲ್ಪ 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 ಕಾಣಿಸ್ತಾ ಹೋಗ್ತಾನೆ, ಬೆಳೀತಾ ಹೋಗ್ತಾನೆ ಆ್ಯಂಡ್ ಫುಲ್ ಮೂನ್ ದಿನ ಅಂದರೆ ಪೌರ್ಣಮಿ, ಹುಣ್ಣಿಮೆ ದಿನ ನಮಗೆ ಕಂಪ್ಲೀಟ್ ಆಗಿ ಪೂರ್ಣ ಚಂದ್ರ ಕಾಣಿಸ್ತಾನೆ. ಆಮೇಲೆ ಅಲ್ಲಿಂದ ಏನಾಗ್ತಾ ಸ್ಟಾರ್ಟ್ ಆಗೋಗುತ್ತೆ, ನಿಮಗೆ ಹುಣ್ಣಿಮೆಯಿಂದ ನಿಧಾನಕ್ಕೆ ಚಂದ್ರ ಕಡಿಮೆ ಆಗ್ತಾ ಹೋಗ್ತಾನೆ, ಸ್ವಲ್ಪ 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 ಕಾಣಿಸ್ತಾ ಹೋಗ್ತಾನೆ. ಸೊ ಅಲ್ಲಿಗೇನಾಯಿತು, ಇಲ್ಲಿ ನ್ಯೂ ಮೂನಿಂದ ಜಾಸ್ತಿ ಆಗ್ತಾ ಇದ್ದಾನೆ ಚಂದ್ರ, ಪೌರ್ಣಮಿ ದಿನ ಕಂಪ್ಲೀಟಾಗಿ ಕಾಣಿಸ್ತಾನೆ ಆ್ಯಂಡ್ ಪೌರ್ಣಮಿಯಿಂದ ಅಗೇನ್ ಸ್ವಲ್ಪ ಆಗ್ತಾ ಹೋಗ್ತಾನೆ, ಕಡಿಮೆ ಆಗ್ತಾ ಹೋಗ್ತಾನೆ ಚಂದ್ರ ಆ್ಯಂಡ್ ನಮಗೆ ಅಮಾವಾಸ್ಯೆ ದಿನ ಕಂಪ್ಲೀಟಾಗಿ ಕಾಣಿಸಲ್ಲ. ಇದು ಒಂದು ನಮ್ಮ ಮೂನ್ ಸೈಕಲ್, ಚಂದ್ರನ ಸೈಕಲ್ ಇದು. ಇವಾಗ ಹೇಗೆ ಸೂರ್ಯಂಗೆ ಅವನಿಗೆ ಸೈಕಲ್ ಅಂತ ಇಲ್ಲ, ಅದು ಕನ್ಸಿಸ್ಟೆಂಟ್ ಆಗಿದೆ. ಚಂದ್ರನ ಮೂವ್ಮೆಂಟು, ಚಂದ್ರನ ಸೈಕಲ್ಲು ಈಸ್ ವೆರಿ ಕನ್ಸಿಸ್ಟೆಂಟ್. ಅಂದರೆ ಬೆಳಗ್ಗೆ ಹುಟ್ಟುತ್ತಾನೆ, ಸಂಜೆ ಮುಳುಗ್ತಾನೆ. ಇದು ಪ್ರಾಸೆಸ್ಸು, ಇದು ಎವ್ರಿ ಡೇ ನಡೆಯುತ್ತೆ. ಬಟ್ ಚಂದ್ರನಿಗೆ ಹಾಗಲ್ಲ, ಒಂದಿನ ಇರೋ ಥರ ಇನ್ನೊಂದು ದಿನ ಇರಲ್ಲ ಚಂದ್ರ. ಸೊ ನಾವು ನಮ್ಮ ಮ್ಯಾಜಿಕಲ್ ಪವರ್ಸ್ನ ಚಂದ್ರನ ಜೊತೆ ತುಂಬಾ ಅಸೋಸಿಯೇಟ್ ಮಾಡ್ಕೊಳ್ತೀವಿ ಆ್ಯಂಡ್ ನಾವು ಮಾಡೋ ರಿಚುವಲ್ಸ್ ಎಲ್ಲನೂ ತುಂಬ ಚಂದ್ರನ ಎನರ್ಜೀಸ್ ತಗೊಂಡು ಮಾಡುವಂಥ ರಿಚುವಲ್ಸ್ ಆಗಿರುತ್ತೆ. ಸೊ ಹಾಗಾಗಿ ಚಂದ್ರನ ಸೈಕಲ್ ತುಂಬ ಮ್ಯಾಟರ್ ಆಗುತ್ತೆ ನಮಗೆಲ್ರಿಗೂ. ಸ್ಪೆಷಲಿ ನಾವು ಹುಡುಗಿರು, ಹೆಣ್ಮಕ್ಳಿಗೆ ಚಂದ್ರನ ಜೊತೆನೇ ಕನೆಕ್ಟ್ ಮಾಡ್ತಾರೆ ಆ್ಯಂಡ್ ಯೂಶ್ವಲಿ ಹೊಗಳ್ಬೇಕಾದ್ರೂ ನೀವು ಕೇಳಿರ್ಬೋದು ಎಲ್ಲರೂ, ಹುಡುಗಿನ ಮುಖ ಒಳ್ಳೆ ಚಂದ್ರನ ಥರ ಇದೆ ಅಂತ ಹೇಳ್ತಾರೆ. ಸೊ ಹುಡುಗನ ಮುಖಕ್ಕೆ ಅಷ್ಟೊಂದು ಕನ್ಸಿಡರ್ ಮಾಡಲ್ಲ ಅವರು, ಬಿಕಾಸ್ ನಾವು ಅಸೋಸಿಯೇಟ್ ಆಗಿರೋದೇ ಅದೇ ಥರ. ಇವಾಗ ಸೂರ್ಯನ ನಾವು ಹುಡುಗರ ಜೊತೆ, ಮೇಲ್ ಜೊತೆ ಅಸೋಸಿಯೇಟ್ ಮಾಡ್ತೀವಿ ಆ್ಯಂಡ್ ಚಂದ್ರನ ಜೊತೆ ಫೀಮೇಲ್, ಹೆಣ್ಮಕ್ಳನ್ನ ಅಸೋಸಿಯೇಟ್ ಮಾಡ್ತೀವಿ. ಅದಕ್ಕೋಸ್ಕರನೇ ನಮಗೆ ಒಂದು ದಿನ ಇರೋ ಮೂಡು ನೆಕ್ಸ್ಟ್ ಡೇ ಇರಲ್ಲ. ಬಟ್ ನಾವು ಚಂದ್ರನ ಥರ ಇರ್ತೀವಿ, ಬಟ್ ಗಂಡಸರು ಹಾಗಲ್ಲ. ಗಂಡಸರು ಅವ್ರದ್ದು ತುಂಬ ಕನ್ಸಿಸ್ಟೆಂಟ್ ಆ್ಯಂಡ್ ಸ್ಟ್ರೇಟ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್. ಯಾವಾಗಲೂ ಅವ್ರಿಗೆ ಇಮೋಷ್ನಲ್ ವೇರಿಯೇಷನ್ಸ್ ಇರಲ್ಲ, ಅವರು ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ. ಬಟ್ ನಾವು ಇಮೋಷ್ನಲ್ ಆಗಿ ಯೋಚನೆ ಮಾಡ್ತೀವಿ, ಬಿಕಾಸ್ ವಿ ಆರ್ ಅಸೋಸಿಯೇಟೆಡ್ ವಿತ್ ಮೂನ್ ಸೈಕಲ್. ನಾವು ಮೂನ್ ಸೈಕಲ್ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಸ್ಪೆಷಲಿ ಫಾರ್ ಅಸ್, ಹಾಗಂತ ಇದೆಲ್ಲ ಹುಡುಗರು ಮಾಡೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಮೂನ್ ಅಫ್ಕೋರ್ಸ್, ಮೂನ್ ಎನರ್ಜೀಸ್ ಹುಡುಗರಿಗೂ ಬೇಕು, ಮೂನ್ ಮ್ಯಾಜಿಕ್ ಹುಡುಗರಿಗೂ ಬೇಕು. ಸೊ ಅದೆಲ್ಲದೂ ಎಫೆಕ್ಟ್ ಇವ್ರ ಮೇಲೂ ಆಗ್ತಾ ಇರುತ್ತೆ, ಬಟ್ ನಾಟ್ ಆ್ಯಸ್ ಮಚ್ ಆ್ಯಸ್ ಫೀಮೇಲ್ಸ್. ನಮ್ಮ ಮೇಲೆ ಎಷ್ಟು ಎಫೆಕ್ಟ್ ಇರುತ್ತೆ ಚಂದ್ರಂದು, ಅಷ್ಟೊಂದು ಅವ್ರ ಮೇಲೆ ಇರಲ್ಲ. ಬಟ್ ಇಲ್ಲಿ ಈ ಟೈಮಲ್ಲಿ ಮಾಡುವಂಥ ರಿಚುವಲ್ಸು ನಿಮ್ಗೆಲ್ರಿಗೂ, ಎವ್ರಿ ಹ್ಯೂಮನ್ ಬೀಯಿಂಗ್ ಅಷ್ಟೇ ಪವರ್, ಮ್ಯಾಜಿಕ್ ಆ್ಯಂಡ್ ರಿಸಲ್ಟ್ಸ್ನ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಏನು ಗೊತ್ತಾಯಿತು ನಿಮಗೆ,
ಇವತ್ತಿಂದ ಚಂದ್ರ ನಿಧಾನಕ್ಕೆ ಕಾಣಿಸ್ತಾ ಹೋಗ್ತಾನೆ. ಅಲ್ಲಿಗೇನಾಯಿತು, ಚಂದ್ರನಿಂದ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯು ಆರ್ ಗೋಯಿಂಗ್ ಟು ಸಿ ನ್ಯೂ ಮೂನ್ ಫ್ರಮ್ ನೌ. ಸೊ ಅದಕ್ಕೆ ಇದನ್ನು ನ್ಯೂ ಮೂನ್ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ಇದರಿಂದ ನಿಮ್ಗೆ ಒಂದು ವಿಷಯ ಅರ್ಥ ಆಗಿರ್ಬೋದು, ಏನು, ಇವತ್ತಿನ ದಿನ ನಿಮಗೆ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು ಆಲ್. ಸೊ ನಾವು ಏನಪ್ಪ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು? ನಿಮ್ಮ ಹತ್ರ ಏನೂ ಹೊಸದಾಗಿ ಶುರು ಮಾಡೋಕ್ಕಿಲ್ಲ ಅಂದ್ರೂ ವಾಟ್ ಎವರ್ ಯು ವಾಂಟ್ ಟು ಅಚೀವ್, ನಿಮ್ಮ ಲೈಫಲ್ಲಿ ಗೋಲ್ಸ್ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಗೋಲ್ಸ್ ಇರುತ್ತೆ. ಚಿಕ್ಕ ಮಕ್ಕಳು ಅವ್ರಿಗೆ ಯಾವಾಗ ಸ್ವಲ್ಪ ತಿಳುವಳಿಕೆ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗಿಂದ ಅವ್ರಿಗೆ ಒಂದು ಗೋಲ್ ಅಂತ ಸೆಟ್ ಮಾಡ್ಕೊಳ್ತಾರೆ. ಸೊ ದ್ಯಾಟ್ ಕ್ಯಾನ್ ಬಿ ಅ ಸ್ಮಾಲ್ ಗೋಲ್ ಆರ್ ಅ ಬಿಗ್ ಗೋಲ್. ಏನಾದರೂ ಇರ್ಬೋದು, ದೊಡ್ಡದಾದರೂ ಇರ್ಬೋದು, ಚಿಕ್ಕದಾದರೂ ಇರ್ಬೋದು. ಆ ಗೋಲ್ ನಿಮ್ಮದು, ಅದನ್ನು ನೀವು ಅಚೀವ್ ಮಾಡೋಕ್ಕೆ ಇವತ್ತು ಇಸ್ ದ ಬೆಸ್ಟ್ ಡೇ. ಆ್ಯಂಡ್ ಸ್ಪೆಷಲಿ ಇವತ್ತು ಇನ್ನೂ ಬೆಸ್ಟ್ ಡೇ. ಯಾಕೆ ಅಂತಂದರೆ 2025 ಅಂದರೆ 2025ನೇಯ ಮೊದಲನೇ ನ್ಯೂ ಮೂನ್ ಇದು. ಜಾನ್ವರಿಯಲ್ಲಿ ಅಂತ ಬರುವಂಥ ಮೊದಲನೇ ಅಮಾವಾಸ್ಯೆ. ಅಮಾವಾಸ್ಯೆನ ತುಂಬ ನಾವು ಕೆಟ್ಟದಾಗಿ ನೋಡ್ತೀವಿ. ಇವತ್ತು ಅಮಾವಾಸ್ಯೆ ಆಚೆ ಹೋಗಬೇಡ, ಇವತ್ತು ಅಮಾವಾಸ್ಯೆ ಅದನ್ನು ಮಾಡಬೇಡ, ಇವತ್ತು ಅಮಾವಾಸ್ಯೆ ಹೊಸದಾಗಿ ಏನಾದರೂ ತೊಗೊಂಡು ಬರಬೇಡ ಅಂತ. ಇದನ್ನು ಯಾಕೆ ಹೇಳ್ತಾರೆ ಅಂತ ನಾನು ಇನ್ನೊಂದು ವಿಡಿಯೋಲಿ ಖಂಡಿತವಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅದನ್ನು ನಾವು ತುಂಬ ನೆಗೆಟಿವ್ ಆಗಿ ತೊಗೊಂಡಿದ್ದೀವಿ ಅಂತ. ಬಟ್ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ನಾವು ಇದನ್ನು ತುಂಬಾ ಆಸ್ಪಿಷಿಯಸ್ ಅಂತಲೇ ನೋಡ್ತೀವಿ. ಓಕೆ, ಸೊ ಇವತ್ತಿನ ದಿನ ನೀವು ಏನು ಮಾಡಬೇಕು? ಇವತ್ತು ನಾನು ನಿಮಗೆಲ್ಲ ನ್ಯೂ ಮೂನ್ ಅಂದರೆ ಏನು, ನ್ಯೂ ಮೂನಲ್ಲಿ ನಾವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಕೊಟ್ಟೆ, ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ಏನು ಮಾಡಬೇಕು ನೀವು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ನ್ಯೂ ಮೂನು ಆಮೇಲೆ ಫುಲ್ ಮೂನ್ ರಿಚುವಲ್ಸು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ ನಿಮ್ಮ ಲೈಫಲ್ಲಿ, ತುಂಬಾ ಚೇಂಜ್ ಮಾಡುತ್ತೆ ನಿಮ್ಮ ಲೈಫನ್ನು. ಬಿಕಾಸ್ ನಾನು ಇದನ್ನು ಹತ್ರ ಇವಾಗ 6-7 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಚೇಂಜಸ್ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇದನ್ನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ನಾನು. ಈ ಪ್ರಾಕ್ಟೀಸಸ್ ಏನು ತುಂಬ ಕಷ್ಟವಾದ ಪ್ರಾಕ್ಟೀಸಸ್ ಅಲ್ಲ, ದೇ ಆರ್ ವೆರಿ ಈಸಿ ಆ್ಯಂಡ್ ವೆರಿ 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 ಎಫೆಕ್ಟಿವ್. ಖಂಡಿತವಾಗಿ ಈ ಪ್ರಾಕ್ಟೀಸಸ್ನ ಮಾಡಿ. ಏನು ಮಾಡ್ತೀರಾ ಇವತ್ತು ನೀವು? ಎಲ್ಲರೂ ಆಫೀಸ್ಗೆ ಹೋಗೋರು, ಕೆಲಸಕ್ಕೆ ಹೋಗೋರು, ಡೆಫಿನೆಟ್ಲಿ ಎಲ್ರಿಗೂ ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ. ಸಂಜೆ ಮನೆಗೆ ಬಂದಮೇಲೆ ನಿಮ್ಗೆಲ್ರಿಗೂ ಟೈಮ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಕೂತ್ಕೊಂಡು ನೀವು ನಿಮ್ಮ ಕೈಯಲ್ಲಿ ಸಾಲ್ಟ್ನ ತಗೊಳ್ತೀರಾ. ನೀವು ಯಾವುದೇ ಉಪ್ಪಾಗಿರ್ಬೋದು, ಅದು ಸಾಲ್ಟ್ ಅಂದರೆ ಉಪ್ಪು. ನಾನು ನಿಮಗೆ ಸಜೆಸ್ಟ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟ್ನ ಸಜೆಸ್ಟ್ ಮಾಡ್ತೀನಿ. ಬಟ್ ನಮ್ಮ ಹತ್ರ ಇಲ್ಲ ಮೇಡಮ್, ಅದು ಏನು ಮಾಡೋದು ಅಂತ ಕೇಳಿದ್ರೆ ಎನಿ ಸಾಲ್ಟ್ ಬಾಕ್ಸ್, ಯಾವುದಾದ್ರೂ ಉಪ್ಪನ್ನ ತಗೊಳ್ಳಿ, ಪರವಾಗಿಲ್ಲ. ಆ ಉಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ನೀವು, ನಾನು ನನ್ನ ಲೈಫ್ನ, ನನ್ನ ದೇಹವನ್ನು, ನನ್ನ ಆರಾ, ನನ್ನ ಸೋಲ್ನ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಹೀಗೆ 3 ಸರ್ತಿ ಆ ಉಪ್ಪನ್ನು ಎಡಗೈಯಲ್ಲಿ ಹಿಡ್ಕೊಂಡು ನೀವು ಈ ಥರ ಮಾಡಿ ಇದನ್ನು ಹೇಳ್ತಾ ಇರಬೇಕು. ನಾನು ನನ್ನ ಬಾಡಿ, ನನ್ನ ಸೋಲ್, ನನ್ನ ಎನರ್ಜಿ, ನನ್ನ ಲೈಫ್ನ ನಾನು ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಆ ಉಪ್ಪನ್ನ ನೋಡ್ತಾ ನೀವು ಇದನ್ನು ರೊಟೇಟ್ ಮಾಡ್ತಾ ಈ ಒಂದು ಅಫರ್ಮೇಷನ್ನ ಹೇಳ್ತಾ ಇರಬೇಕು. ಹೇಳಿಬಿಟ್ಟು ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ನೀಟಾಗಿ ಎಲ್ಲ ಕಡೆ ಸೋಪ್ ಹಾಕಿ ತೊಳ್ಕೊಳ್ತೀರಲ್ಲ, ಆ ಥರ ಉಪ್ಪು ಎಲ್ಲ ಕಡೆ ಹೋಗಬೇಕು ನಿಮ್ಮ ಕೈಯಲ್ಲಿ. ವಾಶ್ ಯೋರ್ ಹ್ಯಾಂಡ್ಸ್. ವೆರಿ ಈಸಿ. ಫಸ್ಟ್ ಥಿಂಗ್ ಡನ್. ಓಕೆ, ಗುಡ್. ಮೂವಿಂಗ್ ಆನ್. ಇವಾಗ ಎರಡನೇದು ನೀವೇನು ಮಾಡಬೇಕು ಅಂತಂದರೆ, ಇವಾಗ ಇದು ಬೇಸಿಕ್ ಕ್ಲೆನ್ಸಿಂಗ್ನ ಮಾಡಿದ್ರಿ ನೀವು, ಇದೊಂಥರ ಕ್ಲೆನ್ಸಿಂಗ್ ಟೂಲ್ ಅಂತಲೇ ಇಟ್ಕೊಳ್ಳಿ. ಆ್ಯಂಡ್ ಇವಾಗ ಇನ್ನೊಂದು ಕ್ಲೆನ್ಸಿಂಗ್ ರಿಚುವಲ್ನ ನೀವು ಮಾಡಬೇಕು. ಕ್ಲೆನ್ಸಿಂಗ್ ರಿಚುವಲ್ ಏನಪ್ಪ ಅಂತಂದರೆ, ಕ್ಲೆನ್ಸಿಂಗ್ ಟೂಲ್ಸ್ ಸಿಗುತ್ತೆ ನಿಮ್ಗೆ ಆಚೆ. ನೀವು ಡೆಫಿನೆಟ್ಲಿ ಇಟ್ ಇಸ್ ಅಫೋರ್ಡಬಲ್, ನಿಮಗೇನು ತುಂಬ ಕಾಸ್ಟ್ಲಿ ಇರಲ್ಲ. ಅದು ಎಲ್ಲಾದರೂ ತೊಗೊಬೋದು. ನೀವು ಅಮೆಝಾನಿಂದನೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಇವಾಗ ಎಷ್ಟೊಂದು ಈ ಕ್ರಿಸ್ಟಲ್ ಶಾಪ್ಸು, ಆಮೇಲೆ ಈ ಏನದು ಮೆಟಾಫಿಸಿಕಲ್ ಶಾಪ್ಸ್ ಅಂತ ಇರುತ್ತೆ. ಅದರಲ್ಲಿ ಎಲ್ಲ ನಿಮಗೆ ಖಂಡಿತವಾಗಿ ನಾನು ಹೇಳುವಂಥ ಥಿಂಗ್ಸ್ ನಿಮಗೆ ಸಿಗುತ್ತೆ. ಒಂದು ಸೇಜ್ ಅಂತ ಬರುತ್ತೆ, ಇಲ್ಲ ಪಾಲೋ ಸ್ಯಾಂಟೋ ಅಂತ ಸಿಗುತ್ತೆ. ಆಮೇಲೆ ಸೇಜ್ದು ಊದುಬತ್ತಿನೇ ಸಿಗ್ತಾ ಇದೆ ಇವಾಗ. ಆ್ಯಂಡ್ ಪಾಲೋ ಸ್ಯಾಂಟೋದು ಏನದು ಕೋನ್ಸ್ ಸಿಗುತ್ತೆ ನಿಮಗೆ, ಧೂಪ ಕೋನ್ಸ್ ಥರ.
ಎನಿಥಿಂಗ್ ವರ್ಕ್ಸ್. ಎಲ್ಲನೂ ತೊಗೊಬೇಕು ಅಂತ ಹೇಳ್ತಾ ಇಲ್ಲ ನಾನು, ಯಾವುದಾದ್ರೂ ಒಂದು ತೊಗೊಳ್ಳಿ ಸಾಕು. ಇಲ್ಲ ಇದು ಯಾವುದನ್ನು ತೊಗೊಳಕ್ಕೆ ಆಗ್ತಿಲ್ಲ ಮೇಡಮ್, ನಮಗೆ ಇವಾಗ ಟೈಮೇ ಇಲ್ಲ, ಇವಾಗ ಇರೋದ್ರಲ್ಲೇ ಏನಾದರೂ ಮಾಡಬೇಕು ಅಂತಂದರೆ ಖಂಡಿತವಾಗಿ ನಿಮ್ಮ ಎಲ್ಲರ ಮನೆಯಲ್ಲೂ ಊದುಬತ್ತಿ, ಅಗರಬತ್ತಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಬೇಸಿಕ್ ಥಿಂಗ್ ಅದು ಇರಲೇಬೇಕು, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಎಲ್ಲರೂ 2 ಅಗರಬತ್ತಿನ ತಗೊಳ್ಳಿ, ಓಕೆನಾ. ಪ್ಯಾಲಸ್ ಆಂಟು ಸೇಜ್ ಇತ್ತು ಅಂತಂದರೆ ತುಂಬ ಒಳ್ಳೆಯದು. ಅಫ್ಕೋರ್ಸ್ ನಾನು ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಇಲ್ಲ ಅಂತ ಹೇಳ್ತಿರೋರು ನೀವೆಲ್ಲರೂ ಒಂದು ದೀಪ ತಗೊಳ್ಳಿ. ದೀಪನೂ ಇಲ್ಲ ಮೇಡಮ್ ನಮ್ಮ ಮನೇಲಿ ಅಂತಂದರೆ ಕ್ಯಾಂಡಲ್ ಅಂತೂ ಇದ್ದೇ ಇರುತ್ತೆ. ಕರೆಂಟ್ ಎಲ್ಲಾದರೂ ಹೋದಾಗ ನೀವು ಲ್ಯಾಂಪ್ ಇಲ್ಲದೆ ಇರೋ ಟೈಮಲ್ಲಿ ಕ್ಯಾಂಡಲ್ನ ಲೈಟ್ ಮಾಡ್ತೀರಾ. ಸೊ ಡೆಫಿನೆಟ್ಲಿ ಇಲ್ಲ ಅಂದರೂ ಎಲ್ಲಾದರೂ ಹತ್ತಿರದಲ್ಲಿ ನಿಮಗೆ 5-10 ರುಪೀಸ್ಗೆ ಕ್ಯಾಂಡಲ್ ಸಿಗುತ್ತೆ. ಸೊ ಬೈ ಎ ಕ್ಯಾಂಡಲ್. ಇಲ್ಲ ನಮ್ಮ ಹತ್ರ ದೇವ್ರ ಮುಂದೆ ಹಚ್ಚೋ ದೀಪ ಇದೆ ಅಂತಂದರೆ ನಥಿಂಗ್ ಲೈಕ್ ಇಟ್, ದೀಪ ತೊಗೊಳ್ಳಿ. ದೀಪ ತೊಗೊಂಡು ಅಗರಬತ್ತಿನ, ದೀಪನೂ ನಿಮ್ಮ ಹತ್ರನೇ ಇರಬೇಕು. ನೀವು ಎಲ್ಲಿ ಕೂತ್ಕೊಂಡಿರ್ತೀರ ಅಲ್ಲಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಲ್ಯಾಂಪ್ ಇಟ್ಕೊಳ್ಳಿ, ಅಂದರೆ ದೀಪನ ಇಟ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ಊದುಬತ್ತಿನ ಬೆಳಗ್ಬಿಟ್ಟು ಅಲ್ಲೇ ನಿಮ್ಮ ಪಕ್ಕದಲ್ಲೇ ನಿಮ್ಮ ಸುತ್ತಮುತ್ತಲೇ ಇಟ್ಕೊಬೇಕು, ಓಕೆನಾ. ಆಮೇಲೆ ಟೇಕ್ 1 ಗ್ಲಾಸ್ ಆಫ್ ವಾಟರ್. ಯಾವುದಾದ್ರೂ ಮೆಟೀರಿಯಲ್ ಇರಲಿ ಪರವಾಗಿಲ್ಲ, ಅದು ಗ್ಲಾಸ್ ಆಗಿರ್ಬೋದು, ಇಲ್ಲ ಮೆಟಲ್ ಆಗಿರ್ಬೋದು, ಇಲ್ಲ ಸ್ಟೀಲ್ದಾಗಿರ್ಬೋದು, ಇಲ್ಲ ಪ್ಲಾಸ್ಟಿಕ್ದಾಗಿರ್ಬೋದು, ಯಾವುದಿದೆಯೋ ಕಾಪರ್ದಾಗಿರ್ಬೋದು, ಬ್ರಾಸ್ ಆಗಿರ್ಬೋದು, ಯಾವುದೇ ಮೆಟೀರಿಯಲ್ದಾಗಿರಲಿ, ನೋ ಪ್ರಾಬ್ಲಮ್. 1 ಲೋಟನ ನೀರನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ, ಓಕೆನಾ. ಈ 3 ಇಟ್ಕೊಂಡಿದ್ದು ಆದಮೇಲೆ ಇಫ್ ಪಾಸಿಬಲ್ ನಿಮ್ಮ ಸುತ್ತಮುತ್ತಲು ಎಲ್ಲಾದರೂ ಒಂದು ಗಿಡ ಇರಬೇಕು, ಅಂದರೆ ಒಂದು ಪ್ಲ್ಯಾಂಟರ್ ಇರಬೇಕು ಯಾವುದಾದ್ರೂ. ಇಲ್ಲ ಮೇಡಮ್ ನಮ್ಮ ಹತ್ರ ಪ್ಲ್ಯಾಂಟರೇ ಇಲ್ಲ ಅಂತಂದರೆ ಆಚೆಯಿಂದ ಹೋಗಿ ಒಂದು ಕಲ್ಲು ಅಟ್ಲೀಸ್ಟ್ ತೊಗೊಂಡು ಬಂದುಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕೆ ಕಲ್ಲು? ಇವಾಗ ಎಕ್ಸ್ಕ್ಯೂಸ್ ಮೀ, ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಂತಂದರೆ ನೀವು ಪಂಚಭೂತಗಳನ್ನೂ ನಿಮ್ಮ ಜೊತೆ ನಿಮ್ಮ ಸರೌಂಡಿಂಗಲ್ಲಿ ಇಟ್ಕೊಳ್ತಾ ಇದ್ದೀರಾ. ಪಂಚಭೂತಗಳು ಯಾವ್ಯಾವು? ಅರ್ತ್ ಅಂದರೆ ಭೂಮಿ, ಫೈರ್ ಅಂದರೆ ಬೆಂಕಿ, ಗಾಳಿ ಅಂದರೆ ಏರ್, ಆಮೇಲೆ ಆಕಾಶ ಅಂದರೆ ಸ್ಕೈ, ಆ್ಯಂಡ್ ನೀರು ಅಂದರೆ ವಾಟರ್. ಪಂಚಭೂತ ಆಯಿತಾ? ಈ ಪಂಚಭೂತಲ್ಲಿ ಫೈರ್ ಎಲಿಮೆಂಟ್ ಇದೆಯಾ? ದೀಪ ಇಟ್ಟಿದ್ದೀರಾ. ಏರ್ ಎಲಿಮೆಂಟ್ ಅಫ್ಕೋರ್ಸ್ ನಿಮ್ಮ ಸುತ್ತಮುತ್ತಲು ಏರ್ ಇದೆ. ನಾವು ಕ್ಲೆನ್ಸಿಂಗ್ ರೂಪದಲ್ಲಿ ಏರ್ನ ತೊಗೊಳ್ತೀವಿ ಅಂತಂದರೆ ಅದು ಸೇಜು, ಪ್ಯಾಲೋಸ್ಯಾಂಟೋ, ಇಲ್ಲ ಅಂತಂದರೆ ಅಗರಬತ್ತಿ ಆಗಿರ್ಬೋದು. ಇದನ್ನು ನಾವು ಏರ್ ಕ್ಲೆನ್ಸಿಂಗ್ ಎಲಿಮೆಂಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಅಗರಬತ್ತಿ ಫಾರ್ ಏರ್. ಆ್ಯಂಡ್ ವಾಟರ್, 1 ಲೋಟ ನೀರು ಇಟ್ಕೊಂಡಿದ್ದೀರಾ, ವಾಟರ್ ಇದೆ. ಆ್ಯಂಡ್ ಸ್ಪೇಸ್ ಈಸ್ ಎವ್ರಿವೇರ್, ಆಯಿತಾ. ಆಕಾಶ ನಮ್ಮ ಮೇಲ್ಗಡೆನೇ ಇದೆ. ಆ್ಯಂಡ್ ಅರ್ತ್ ಎಲಿಮೆಂಟ್ ನಮ್ಮ ಹತ್ರ ಏನೂ ಇಲ್ಲ. ಅರ್ತ್ ಎಲಿಮೆಂಟ್ ಅಂತಂದರೆ ನಾವು ಕೆಳಗಡೆ ಗ್ರಾನೈಟ್ ಹಾಕಿರ್ತೀವಿ, ಮಾರ್ಬಲ್ ಹಾಕಿರ್ತೀವಿ, ಅದೆಲ್ಲ ಕನ್ಸಿಡರ್ ಆಗಲ್ಲ. ಬಿಕಾಸ್ ಅದು ನ್ಯಾಚುರಲ್ ಅಲ್ಲ, ಮ್ಯಾನ್ ಮೇಡು. ನಾವು ಅದನ್ನು ಅಗೇನ್ ಕಟ್ ಮಾಡಿಬಿಟ್ಟು ಅದನ್ನು ಪಾಲಿಷ್ ಮಾಡಿಬಿಟ್ಟು ಅದರದ್ದು ಆ್ಯಕ್ಚುಲ್ ಎನರ್ಜಿನ ನಾವು ತೆಗೆದುಬಿಟ್ಟಿರ್ತೀವಿ ಅದರಿಂದ. ಸೊ ಹಾಗಾಗಿ ನಾವು ಕುತ್ಕೊಂಡಿರೋ ನೆಲನ ನಾವು ಅರ್ತ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ಲ್ಯಾಂಟರ್ ಇತ್ತು ಅಂತಂದರೆ ಅದರಲ್ಲೊಂದು ಜೀವ ಇದೆ, ಇಟ್ಸ್ ಬ್ರೀದಿಂಗ್ ಸಾಯಿಲ್ ಅಂತಲೇ ಹೇಳ್ಬೋದು. ಸೊ ಅದಿಲ್ಲ ಅಂತಂದರೆ ನಿಮ್ಮ ಹತ್ರ ಇಟ್ಸ್ ಓಕೆ, ಅಟ್ಲೀಸ್ಟ್ ಗೆಟ್ ಅ ಸ್ಟೋನ್ ಆಚೆಯಿಂದ, ರಾ ಕಲ್ಲು. ಅದನ್ನು ಪಾಲಿಷ್ ಮಾಡಿರಬಾರ್ದು, ಅದನ್ನು ಯಾರೂ ಏನೂ ಅದನ್ನು ಮಾಡಿಫೈ ಮಾಡಿರಬಾರ್ದು. ಆ ಥರದ್ದೊಂದು ಯಾವುದಾದ್ರೂ ಕಲ್ಲು, ಚಿಕ್ಕದೇ ಇರ್ಬೋದು ಅದು, ಇಟ್ಸ್ ಆ್ಯಬ್ಸಲ್ಯೂಟ್ಲಿ ಫೈನ್. ದೊಡ್ಡದೇ ಇರ್ಬೋದು, ಏನೇ ಇರಲಿ. ಇಲ್ಲ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇದೆ ಮನೇಲಿ ಅಂತಂದರೆ ವಂಡರ್ಫುಲ್, ಕ್ರಿಸ್ಟಲ್ಸ್ ತೊಗೊಳ್ಳಿ, ಓಕೆನಾ. ಇದು ಎಲ್ಲದನ್ನು ನಿಮ್ಮ ಸುತ್ತಮುತ್ತಲು ಇಟ್ಕೊಳ್ಳಿ. ಕೀಪ್ ಇಟ್ ಅರೌಂಡ್ ಯು ಅಷ್ಟೇ. ಅದಕ್ಕೇನು ಆರ್ಡರ್ ಆಗಿ ಇಡಬೇಕು ಅಂತ ನಿಮಗೇನು ರೂಲ್ಸ್ ಇಲ್ಲ. ಸೊ ನಿಮ್ಮ ಸುತ್ತಮುತ್ತಲು ಇಟ್ಕೊಳ್ಳಿ. ಇಟ್ಕೊಂಡಿದ್ದ ಆದಮೇಲೆ ಯು ನೀಡ್ 2 ಥಿಂಗ್ಸ್. ಒಂದು ಪೋಸ್ಟ್ ಇಟ್ ಸಿಗುತ್ತೆ, ಅದು ನೋಡಿರ್ಬೋದು ನೀವು, ಯೆಲ್ಲೋ ಕಲರ್ದು ಒಂದು ಚಿಕ್ಕ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ ನಿಮಗೆ ಪೋಸ್ಟ್ ಮಾಡೋದು. ಅದು ಇಲ್ಲ ನನ್ನ ಹತ್ರ ಸಿಗ್ತಿಲ್ಲ ಅಂತಂದರೆ ಯಾವುದಾದ್ರೂ ಒಂದು 3 ಈ ಸ್ಕ್ವೇರ್ ಶೇಪಲ್ಲಿ ಚಿಟ್ ಥರ ಕಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಆ್ಯಂಡ್ ಯು ನೀಡ್ 1 ಪೆನ್. ಬ್ಲೂ ಇದ್ರೂ ಆಸಮ್, ಇಟ್ಸ್ ಓಕೆ, ಅದನ್ನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಬೆಸ್ಟ್ ಐ ಸಜೆಸ್ಟ್ ಯು ಟು ಟೇಕ್ ರೆಡ್ ಕಲರ್ ಪೆನ್. ನಾನು ಸಜೆಸ್ಟ್ ಮಾಡೋದು ರೆಡ್ ಕಲರ್ ಪೆನ್ನು ನಿಮಗೆ. ಇಲ್ಲ ಬ್ಲೂ ಇದೆ ಅಂದರೆ ಓಕೆ, ಬ್ಲೂ ಕೂಡ ಯೂಸ್ ಮಾಡ್ಬೋದು ನೀವು. ಬಟ್
ಡಿಸ್ಕ್ಲೇಮರ್, ಪ್ಲೀಸ್ ಯಾರೂ ದಯವಿಟ್ಟು ಬ್ಲ್ಯಾಕ್ ಕಲರ್ ಪೆನ್ನ ಯೂಸ್ ಮಾಡೋಂಗಿಲ್ಲ. ಮೇಲ್ಗಡೆ ಕಲರ್ ಹೇಗಿರುತ್ತೆ ನನಗದು ಗೊತ್ತಿಲ್ಲ, ಅದೆಲ್ಲ ಮ್ಯಾಟರ್ ಆಗಲ್ಲ. ಬಟ್ ನಾನು ಇಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂಕ್ ಮಾತ್ರ ಈದರ್ ಬ್ಲೂ, ಪ್ರಿಫರೆಬ್ಲಿ ರೆಡ್ ಆಗಿರಬೇಕು. ಓಕೆನಾ? ಇದರಲ್ಲಿ ನೀವೇನು ಮಾಡ್ತೀರಪ್ಪ ಅಂತಂದರೆ, ನೀವು ನಿಮ್ಮದೇ ಅಂತ ಇವಾಗ ಈ 1 ತಿಂಗಳಲ್ಲಿ ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಇಲ್ಲ ಯಾವುದೋ ಒಂದು ರಿಸಲ್ಟು, ಯಾವುದೋ ಒಂದು ಹೊಸದಾಗಿ ಏನು ಶುರು ಮಾಡಿ ಈ 1 ತಿಂಗಳಲ್ಲಿ ಅದಕ್ಕೆ ನಂಗೆ ರಿಸಲ್ಟ್ಸ್ ಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಮೇ ಬಿ ವೆಯ್ಟ್ ಲಾಸ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಹೊಸ ಹ್ಯಾಬಿಟ್ನ ನೀವು ಸ್ಟಾರ್ಟ್ ಮಾಡ್ಕೊಬೇಕು ನಿಮ್ಮ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೀರಾ, ಅದಾಗಿರ್ಬೋದು. ಇಲ್ಲ ನೀವು ಯಾವುದೋ ಒಂದು ಹೊಸ ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ. ಇಲ್ಲ ನಿಮ್ಗೆ ಯಾವುದೋ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ. ಸೊ ಈ ಥರದ್ದು ಯಾವುದೇ ಒಂದು 3 ವಿಷಸ್ನ ತಗೊಳ್ಳಿ ನೀವು. ಮೂರೇ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, 3ಕ್ಕಿಂತ ಜಾಸ್ತಿ ಆದಾಗ ನಾವು ಇದನ್ನು ಮಾಡೋಕ್ಕಾಗದೇ ಇರಬೇಕಾದ್ರೆ ನಾವು ಅಂದ್ಕೊಂಡಿರೋದು 3. ಮಿನಿಮಲ್ ಎಷ್ಟು ಇಡ್ತೀವಿ ನಾವು ನಮ್ಮ ಗೋಲ್ಸ್ನ, ಅಷ್ಟು ಈಸಿಲಿ ನಾವು ಅದನ್ನು ಫಿನಿಶ್ ಕೂಡ ಮಾಡ್ಬೋದು. ಇವಾಗ 3ಕ್ಕಿಂತ ಜಾಸ್ತಿ ಇಟ್ಕೊಂಡ್ಬಿಟ್ರೆ ನಾವು ನಮ್ಮ ಗೋಲ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಮಾಡಲಿಲ್ಲ ಅಂತಂದಾಗ ತುಂಬ ಬೇಜಾರಾಗುತ್ತೆ ಆ್ಯಂಡ್ ನಾವು ನಮ್ಮ ಹೋಪ್ಸ್ನ ಕಳ್ಕೊಂಡ್ಬಿಡ್ತೀವಿ. ಸೊ ಬೆಟರ್ ನಾಟ್ ಗೋ ಫಾರ್ ಓವರ್ ಅಚೀವಿಂಗ್ ಆಗೋದು ಬೇಡ. ನಾವು 3 ಮಾಡೋಣ. ಲೆಟ್ಸ್ ಟ್ರೈ ದಿಸ್ ಟುಡೇ. ಓಕೆನಾ? ಈ 3 ಚಿಟ್ಟಲ್ಲಿ ಒಂದೊಂದು ಒಂದೊಂದು ಚಿಟ್ಟಲ್ಲಿ ಬರೀತೀರಾ ನೀವು. ಒಂದೊಂದು ಪೋಸ್ಟ್-ಇಟ್ ಇದ್ರೆ ಪೋಸ್ಟ್-ಇಟ್ಟು, ಚಿಟ್ಟಿದ್ರೆ ಚಿಟ್ಟು ನಿಮ್ಮ ಹತ್ರ. ಓಕೆನಾ? ಅದನ್ನು ಬರೀತೀರಾ. ಆ ಪೋಸ್ಟ್-ಇಟ್ನ ಇನ್ನೂ ಓಪನ್ ಮಾಡಿಬಿಡಿ. ಒಂದು ಬರೀರಿ, ಆಮೇಲೆ ಮೇಲ್ ಮಾಡಿಬಿಟ್ಟು ಇನ್ನೊಂದು ಬರೀರಿ, ಆಮೇಲೆ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಬರೀರಿ. ಈ ಥರ 3 ವಿಶ್ನ ಹೆಂಗಾದರೂ ಬರೀಬೋದು ನೀವು ಅದನ್ನು. ಓಕೆನಾ? ಕನ್ನಡದಲ್ಲಿ ಬರೀತೀರಾ ಅಂತಂದರೆ, ನಾನು 1 ತಿಂಗಳಲ್ಲಿ 3 kg ಕಡಿಮೆ ಆಗ್ತೀನಿ, ಡಯಟ್ನ ಫಾಲೋ ಮಾಡ್ತೀನಿ. ಇಲ್ಲ ನೀವು ಐ ವಾಂಟ್ ಟು ಗೆಟ್ ರೆಡಿ ಫಾರ್ ಮೈ ಇಂಟರ್ವ್ಯೂ ಆನ್ ಸೋ ಆ್ಯಂಡ್ ಸೋ ಡೇಟ್. ಈ ಥರ ಏನಾದರೂ ಬರೀಬೋದು. ಓಕೆನಾ? ನಿಮ್ಮ 3 ವಿಶ್ನ ನೀವು ಬರೀತೀರಾ. ಬರೆದುಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ನೀವು ಕಣ್ಮುಚ್ಚಿ ಮೆಡಿಟೇಟ್ ಮಾಡ್ತೀರಾ. ಓಕೆನಾ? ಏನು ಅಂದ್ಕೊಂಡಿದ್ದೀರಾ ನೀವಲ್ಲಿ, ಅದು ಫುಲ್ಫಿಲ್ ಆಗಿರೋ ಥರ ನೀವು ಕಣ್ಣನ್ನು ಕ್ಲೋಸ್ ಮಾಡಿಬಿಟ್ಟು ಯು ಆರ್ ಗೋಯಿಂಗ್ ಟು ವಿಜುವಲೈಸ್ ಅಂದರೆ ಏನು? ನೀವು ಏನು ಬರೆದಿದ್ದೀರಾ, ನೀವು ವೇಟ್ ಲಾಸ್ ಅಂತ ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಆಲ್ರೆಡಿ ಸಣ್ಣ ಆದರೆ ಹೇಗೆ ಫೀಲ್ ಮಾಡ್ತೀರಾ ಅದನ್ನು ವಿಜುವಲೈಸ್ ಮಾಡಿ. ನಿಮಗೆ ನಗು ಬರ್ಬೋದು, ಖುಷಿ ಆಗ್ಬೋದು, ತುಂಬ ಖುಷಿಯಾಗಿ ನಿಮ್ಗೆ ಅಳು ಕೂಡ ಬರ್ಬೋದು. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆನಾ? ಇದನ್ನು ಮಾಡಿದ ಮೇಲೆ ಕಣ್ಣು ತೆಗೆದು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ವಿಜುವಲೈಸ್ ಮಾಡಿ ಅದನ್ನು. 5 minutes, 10 minutes, half an hour, 1 hour, ಎಷ್ಟೊತ್ತು ಬೇಕೋ ಅಷ್ಟೊತ್ತು. ನಿಮ್ಗೆ ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಂಡು ಪ್ಲೀಸ್ ಡೂ ಮೆಡಿಟೇಟ್. ಓಕೆನಾ? ವಿಜುವಲೈಸ್ ಮಾಡಿದ್ದೆಲ್ಲ ಆದಮೇಲೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿಬಿಟ್ಟು ನೀವು ಏನು ಬರೆದಿದ್ದೀರಾ ಅದನ್ನು ಜೋರಾಗಿ ಓದಿ. ಇದನ್ನು ಆದಷ್ಟು ನೀವು ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಮಾಡಿದರೆ ನಿಮಗೂ ಕಂಫರ್ಟೇಬಲ್ ಆಗಿರ್ತೀರಾ ಮಾಡೋದಕ್ಕೆ. ಸೊ ಬೆಟರ್ ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಮಾಡಿ ಇದನ್ನು ಜೋರಾಗಿ ಓದಿ. ಓಕೆನಾ? ಜೋರಾಗಿ ಓದಿದ ಆದಮೇಲೆ ನೀವು ಫ್ರೆಶ್ ಅಪ್ ಎಲ್ಲ ಆಗಿ ನಿಮ್ಮದೆಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ 3 ಚಿಟ್ಗಳನ್ನ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲ್ಕೊಬೇಕು. ಇವತ್ತು ರಾತ್ರಿ ಯು ಆರ್ ಗೋಯಿಂಗ್ ಟು ಸ್ಲೀಪ್ ಆನ್ ಇಟ್. ಆ್ಯಂಡ್ ನಾಳೆ ಬೆಳಗ್ಗೆ ಎದ್ದು ನೀವು ಇದನ್ನು ಮತ್ತೆ ಒಂದು ಸರ್ತಿ ಫೋನ್ ನೋಡೋಂಗಿಲ್ಲ. ಎದ್ದಿದ ತಕ್ಷಣ ಇದನ್ನೇ ತೆಗೆದುಬಿಟ್ಟು ಓದ್ತೀರಾ. ದಿಂಬು ಕೆಳಗಡೆ ಇರೋದನ್ನು ತೆಗೆದುಬಿಟ್ಟು ರೀಡ್ ಇಟ್. ಓದಿದ ಆದಮೇಲೆ ಅಗೇನ್ ಸಿಟ್, ವಿಜುವಲೈಸ್ ಮಾಡಿ. ಇವತ್ತು ಸಂಜೆ ನೀವು ಏನು ವಿಜುವಲೈಸ್ ಮಾಡ್ತೀರಾ ಅದೇ ವಿಜುವಲೈಸೇಷನ್ನ ನೀವು ನಾಳೆ ಬೆಳಗ್ಗೆ ಕೂಡ ಮಾಡ್ತೀರಾ. ಟೇಕ್ ಯೋರ್ ಟೈಮ್, 5 minutes ಮುಗಿಸಿ. ಓಕೆನಾ? ಆ 3 ವಿಜುವಲೈಸ್ ಮಾಡಿದ್ದ ಆದಮೇಲೆ ಈ 3 ಪೋಸ್ಟ್-ಇಟ್ಟನ್ನು ನೀವು ಎವ್ರಿ ಡೇ ಯಾವ ಜಾಗದಲ್ಲಿ ನೀವು ನೋಡ್ಬೋದು, ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಈ ಪೋಸ್ಟ್-ಇಟ್ನ ನೀವು ಪೋಸ್ಟ್ ಮಾಡ್ತೀರಾ. ನೆಕ್ಸ್ಟ್ ನ್ಯೂ ಮೂನ್ವರೆಗೂ, ಅಂದರೆ ನೆಕ್ಸ್ಟ್ ನ್ಯೂ ಮೂನ್ ಬಂತು ಅಂತಂದರೆ ನಿಮಗೆ 1 month ಆಗುತ್ತೆ. 1 monthಲ್ಲಿ ನೀವು ಏನು ಗೋಲ್ನ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಗೋಲ್ಸ್ನ ಮಾತ್ರ ಬರೀರಿ. ನೆಕ್ಸ್ಟ್ ನ್ಯೂ ಮೂನ್ವರೆಗೂ ಆ ಪೋಸ್ಟ್-ಇಟ್ಟು ಸ್ಟಿಕ್ಕು ಅಲ್ಲೇ ಇರಬೇಕು. ಡೋಂಟ್ ರಿಮೂವ್, ತೆಗಿಯೋಕ್ಕೆ ಹೋಗಬೇಡಿ. ಅದನ್ನು ನಿಮ್ಮ ಕಣ್ಣಿಗೆ ಕಾಣಿಸ್ದ ಹಾಗೆಲ್ಲ ನೀವು ಅದನ್ನು ಓದ್ತೀರ. ಪ್ರತಿ ಸರ್ತಿ ನೀವು ವಿಜುವಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನು ಓದಿ
ಲೆಟ್ ಇಟ್ ಗೋ ಆ್ಯಂಡ್ ಡೂ ಯೋರ್ ವರ್ಕ್. ಆಮೇಲೆ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಇದನ್ನೆಲ್ಲ ಮಾಡಿದ ಮೇಲೆ ನೀವು ನಿಮ್ಮ ಎಫರ್ಟ್ಸ್ ಹಾಕದೇನೆ ನೀವು ಬರೀ ಈ ರಿಚುವಲ್ನ ಮಾತ್ರ ಮಾಡಿದರೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗಿ ಆಗಲ್ಲ. ಎಸ್, ಹಾರ್ಶ್ ಟ್ರೂತ್ ಇದು. ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತಂದರೆ, ನಾನೊಂದು 4 ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ, ನಾನು ಈ ಥರದ್ದೊಂದು ಮ್ಯಾಜಿಕಲ್ ರಿಚುವಲ್ಸ್ ಮಾಡಿಬಿಟ್ರೆ ಒಂದು 4-5, ಆಮೇಲೆ ನಾನು ಯಾರೋ ನನ್ನ ವಿಡಿಯೋ ನೋಡಿದೆ, ನಾನು ಇವ್ರಿಗೇನೋ ದಾನ ಕೊಟ್ಬಿಟ್ರೆ ನಾನು ಈ ಗೋಲ್ನ ಅಚೀವ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ಅಂದ್ಕೊಂಡಿದ್ದು ಸುಳ್ಳು. ಇದು ಮೂರ್ಖತನ. ಎಸ್, ನೀವು ನಿಮ್ಮ ಎಫರ್ಟ್ಸ್ ಹಾಕದೆ ಏನೂ ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ರಿಚುವಲ್ಸ್ ಮಾಡಿ, ಎಷ್ಟೇ ದಾನ ಧರ್ಮ ಮಾಡಿ, ಎಷ್ಟೇ ಹೋಮ ಹವನ ಮಾಡಿ, ಎಷ್ಟೇ ದೇವಸ್ಥಾನ ತಿರುಗಿ, ಎಷ್ಟೇ ಟೆಂಪಲ್ ರನ್ ಮಾಡಿದ್ರೂ ಖಂಡಿತವಾಗಿ ನೀವು ಎಫರ್ಟ್ಸ್ ಹಾಕೋವರೆಗೂ ನಿಮ್ಮ ಕೆಲಸ ಫಲಿಸಲ್ಲ ನಿಮಗೆ. ಸೊ ಪ್ಲೀಸ್ ಪುಟ್ ಯೋರ್ ಎಫರ್ಟ್ಸ್. ಈ ಎಲ್ಲ ರಿಚುವಲ್ಸು, ಇಷ್ಟೊಂದು ಜನ ಕೇಳ್ತಾರೆ, ಇವಾಗ ನಾವು ನಮ್ಮ ಎಫರ್ಟ್ಸೇ ಹಾಕಬೇಕು ಅಂತಂದರೆ ಇದೆಲ್ಲ ರಿಚುವಲ್ಸ್ ಯಾಕೆ ಮಾಡಬೇಕು? ಎಸ್, ಈ ರಿಚುವಲ್ಸ್ ಮಾಡೋದ್ರಿಂದ ಏನಾಗುತ್ತೆ? ಐ ಹ್ಯಾವ್ ಅನ್ ಆನ್ಸರ್ ಫಾರ್ ದಿಸ್. ಸಿ, ಇವಾಗ ನಾನು ಈ ಮೂನ್ ಸೈಕಲ್ಸ್ ಬಗ್ಗೆ ಹೇಳಿದೆ. ನಮ್ಮ ಹೆಣ್ಮಕ್ಳಿಗೆ, ಯಾರ್ಯಾರು ಹೆಣ್ಮಕ್ಳು ಇದನ್ನು ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವೆಲ್ಲರೂ ರಿಲೇಟ್ ಮಾಡ್ಕೊಳ್ತೀರಾ ಇದ್ರ ಬಗ್ಗೆ. ಬಿಕಾಸ್ ಐ ವಾಸ್ ದೇರ್ ಒನ್ಸ್ ಅಪಾನ್ ಎ ಟೈಮ್. ನಮಗೆ ಈ ಒಂದು ಕ್ಷಣ ತುಂಬ ಖುಷಿ ಆಗ್ತಾ ಇರುತ್ತೆ, ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾ ಇರ್ತೀವಿ. ಬಟ್ ಇನ್ 1 ಅವರಲ್ಲಿ, ಇನ್ 1 ಗಂಟೆ ನೆಕ್ಸ್ಟ್ ಟೈಮಲ್ಲಿ ನಾವು ಎಷ್ಟು ಬೇಜಾರಾಗ್ತಾ ಇರುತ್ತೆ ನಮಗೆ ಅಂತಂದರೆ, ಫಾರ್ ನೋ ರೀಸನ್, ಏನೂ ಆಗಿರಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ತುಂಬ ಬೇಜಾರಾಗ್ತಾ ಇರುತ್ತೆ, ಇಷ್ಟೇನಾ ಲೈಫು, ಏನು ಮಾಡ್ತಾ ಇದ್ದೀವಿ ನಾವು ಲೈಫಲ್ಲಿ, ತುಂಬ ಕನ್ಫ್ಯೂಸ್ಡ್ ಆಗಿಬಿಟ್ಟಿರ್ತೀವಿ. ಈ ಥರ ನಿಮ್ಮಲ್ಲಿ ಯಾರಿಗಾದ್ರೂ ಆಗಿದೆಯಾ? ನನಗಂತೂ ಖಂಡಿತವಾಗಿ ಇವಾಗಲೂ ಆಗ್ತಾ ಇರುತ್ತೆ. ನಾಟ್ ಲೈಯಿಂಗ್ ಎಟ್ ಆಲ್, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ಇವಾಗಲೂ ಆಗುತ್ತೆ ನನಗೆ ಹಾಗೆ ಅಲ್ವಾ? ಇವಾಗ ನಾವು ಈ ಘಳಿಗೆಯಲ್ಲಿ, ಈ ಮೊಮೆಂಟಲ್ಲಿ ತುಂಬ ಮೋಟಿವೇಟೆಡ್ ಆಗಿದ್ದೀವಿ. ಈ ಮೊಮೆಂಟಲ್ಲಿ ಅಂದ್ಕೊಳ್ತೀವಿ ನಾನು ತುಂಬ ಪಂಕ್ಚುಲ್ ಆಗಿರ್ತೀನಿ, ನಾಳೆಯಿಂದ ನಾನು ಕರೆಕ್ಟಾಗಿ ವರ್ಕೌಟ್ ಮಾಡ್ತೀನಿ, ನಾನು ವಾಕಕ್ಕೆ ಹೋಗ್ತೀನಿ, ಆ್ಯಂಡ್ ಕ್ಲೀನ್ ಊಟ ಮಾಡ್ತೀನಿ ನಾನು, ಆ್ಯಂಡ್ ಮೆಡಿಟೇಟ್ ಮಾಡ್ತೀನಿ ನಾನು, ದೇವ್ರ ಪೂಜೆ ಮಾಡ್ತೀನಿ, ಕರೆಕ್ಟಾಗಿ ಆಫೀಸ್ಗೆ ಹೋಗ್ತೀನಿ, ಒಂದಿನ ರಜಾ ಹಾಕಲ್ಲ ನಾನು, ಆಫೀಸಲ್ಲಿ ಏನೇನು ಪ್ರಾಜೆಕ್ಟ್ ಸಿಗುತ್ತೆ ನಮಗೆ ಅದನ್ನು ನಾನು ಶ್ರದ್ಧೆಯಿಂದ ಮಾಡ್ತೀನಿ, ಎಲ್ಲನೂ ಅಂದ್ಕೊಂಡಿರ್ತೀವಿ ನಾವು. ಬಟ್ ನೆಕ್ಸ್ಟ್ ಅವರ್ ನಮಗೆ ಆ ಮೋಟಿವೇಶನ್ ಡೌನ್ ಆದಾಗ ನಮಗೆ ಏನು ಕೇಳಬೇಕು ಅಂತ ಇಷ್ಟಪಡ್ತಾ ಇರ್ತೀವಿ ನಾವು, ಆ ಥರದ ಜನ ನಮ್ಮ ಸುತ್ತಮುತ್ತಲು ಯಾರೂ ಪಾಸಿಟಿವ್ ಆಗಿ ಯೋಚನೆ ಮಾಡೋರು, ಮಾತಾಡೋರು ನಮಗೆ ಸಿಗದೇ ಇದ್ದಾಗ ಈ ಒಂದು ರಿಚುವಲ್ಸ್ ಏನಿದೆಯಲ್ಲ ಇದು ಕೆಲ್ಸಕ್ಕೆ ಬರುತ್ತೆ. ಎಸ್, ಅದಕ್ಕೋಸ್ಕರ ಈ ರಿಚುವಲ್ಸ್ನ ಮಾಡೋದು, ಅದಕ್ಕೋಸ್ಕರ ಈ ಪ್ರಾಕ್ಟೀಸಸ್ನ ಮಾಡೋದು, ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ಸ್ ಮಾಡೋದು, ಅದಕ್ಕೋಸ್ಕರ ನಾವು ವಿಜುವಲೈಸೇಷನ್ಸು, ಆಮೇಲೆ ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸು, ಇದನ್ನೆಲ್ಲದನ್ನು ಮಾಡೋದು ಟು ಹೆಲ್ಪ್ ಅಸ್ ರೀಚ್ ವೇರ್ ವಿ ವಾಂಟ್ ಟು ರೀಚ್. ಈ ಮ್ಯಾನಿಫೆಸ್ಟೇಷನ್ನು, ಲಾ ಆಫ್ ಅಟ್ರಾಕ್ಷನ್ನು, ಆಮೇಲೆ ಈ ಯೂನಿವರ್ಸಲ್ ಲಾಸು, ಇದು ನಮಗೆ, ನಮ್ಮ ಲೈಫ್ಗೆ ಆ್ಯಂಡ್ ನಮ್ಮ ಗೋಲ್ಸ್ಗೆ ಫ್ಯೂಲ್ ಥರ, ಪೆಟ್ರೋಲ್ ಹಾಕಿರೋ ಥರ ನಾವು. ಇದು ನಮಗೆ ಚಾರ್ಜರ್ ಥರ. ಅಫ್ಕೋರ್ಸ್ ಕೆಲಸ ಫೋನೇ ಮಾಡಬೇಕು, ಬಟ್ ಫೋನ್ ಬ್ಯಾಟ್ರಿ ಡೌನ್ ಆದಾಗ ಚಾರ್ಜರ್ ಬೇಕು ತಾನೇ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ನಾನು ಈ ಥರದ್ದು ಎಷ್ಟೊಂದು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಈ ರಿಚುವಲ್ನ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಆ್ಯಂಡ್ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ದಯವಿಟ್ಟು ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು. ಲವ್ ಯು ಆಲ್. ಓಂ ನಮಃ ಶಿವಾಯ.